ಕೀರ್ತಿ ಕಿರಿಕ್ ಶುರು ಮಾಡೋಕ್ಕೆ ಮುಂಚೆ ಇಂಡಸ್ಟ್ರಿಯಲ್ಲಿ ಕಿರಿಕ್ ಮಾಡಿದವ್ರು ಯಾರಾದರೂ ಇದ್ದರೆ ಅದು ಕೀರ್ತಿರಾಜ್ ಸರ್. ಮಾಡ್ರನ್ ದುಡ್ರನ್ ದುಶ್ಯಾಸನ. ರಾವಣ ಇಲ್ಲದೆ ರಾಮಾಯಣ ಇಲ್ಲ, ದುರ್ಯೋಧನ ಇಲ್ಲದೆ ಮಹಾಭಾರತ ಇದೆ. ಅದೊಂದು ಪಾತ್ರಗಳು ಅಷ್ಟೇ. ಅದೇ ರೀತಿ ನಾವಿಲ್ಲ ಅಂದರೆ ಅವರು ಹೀರೋ ಇರಲ್ಲ. ಯಾರ ಜೊತೆ ಫೈಟ್ ಮಾಡ್ತಾರೆ? ಬರೀ ಡ್ಯೂಯೇಟ್ ಆಡಿದ್ರೆ ನೋಡೋಕ್ಕಾಗುತ್ತೆ ನಿಮಗೆ. ನಮ್ಮದು ಒಲವಿನ ಹುಡುಗರು ಇರ್ಬೋದು, ಅಶ್ವಮೇಧ ಇರ್ಬೋದು, ಇನ್ನೊಂದಿರ್ಬೋದು, ನಾವು ಮಾಡೋ ಚಿತ್ರಗಳಿರ್ಬೋದು. ಒಂದು ಸಾರಿ ಸುಮ್ಮನೆ ಕಾರ್ನಲ್ಲಿ ಫ್ರೈಡೇ ಸ್ಯಾಟರ್ಡೆ ಆ ನಂದಾ ಥಿಯೇಟ್ರ್ ಹತ್ರನೋ, ಶಾಂತಿ ಥಿಯೇಟ್ರ್ ಹತ್ರನೋ, ಉಮಾ ಥಿಯೇಟ್ರ್ ಹತ್ರನೋ ಹೋಗಿ ಆ ಕ್ಯೂ ನೋಡಿದ್ರೆ ಸಾಕು. ನಾನು ಹೇಳಿದೆ, ಇದು ಅಣ್ಣವ್ರು ಆಡಿದ್ರೆ ಚೆನ್ನಾಗಿರುತ್ತೆ. ಅವರು ಹೊರಗಡೆ ಸಿನಿಮಾಗಳು ಆಡೋಲ್ಲ, ಇದು ಕೇಳಿದ್ರಲ್ಲಿ ತಪ್ಪು. ಸರಿ, ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಬೇಕಾದರೆ ಅಕ್ಕ ಅವ್ರ ಹತ್ರ ಕೇಳಿ ನೀವು ಒಂದು ಸಾರಿ. ಓಂಕಾರದಿಂದ ಶುರು ಆಗುತ್ತದು. ಓ ಓ ಅದು ನಿಮ್ಮ ಬಾಯಿಂದ ಬಂದರೆ ಆ ಲಿರಿಕ್ಸ್ ಚೆನ್ನಾಗಿರುತ್ತೆ ಅಂತ. ಅದು ಕೇಳುವಾಗ ಅವ್ರು ಕೇಳಿದ್ರು, ಅಕಸ್ಮಾತ್ ಅವ್ರು ಒಪ್ತಿದ್ರೆ ಏನು ಮಾಡೋದು ಅಂತ. ಬ್ಯಾಂಕಾಕಲ್ಲಿ ಇದ್ದರು ಅವಾಗ, ಅದು ಅಂಬರೀಷ್ ಅವರು. ಸೊ ಸಾಯಂಕಾಲ ಫೋನ್ ಮಾಡಿದಾಗ ಹೆಂಗೆ ರಿಪೋರ್ಟ್ ಇದೆ ಏನು ಅಂತ ಕೇಳಿದಾಗ, ರಿಪೋರ್ಟ್ ಚೆನ್ನಾಗಿದೆಯಪ್ಪ, ನಾನು ಒದೆ ಬೀಳೋದು ಒಂದೇ ಕಮ್ಮಿ ಅಂದೆ. ಅದೇ ಪಿಕ್ಚರಲ್ಲಿ ನಾನು ಕೀರ್ತಿ ಅಂತ ನಾಮಕರಣ ಆಗಿದ್ದು. ಮುಂಚೆ ಜಯಕುಮಾರ್ ಅಂತ ಇತ್ತು. ಓಕೆ. ನಾನು ಫಸ್ಟ್ ಪಿಕ್ಚರ್ ಮಾಡಬೇಕಾದ್ರೆ ನಂದು ಒರಿಜಿನಲ್ ಬಂದು ಅದ್ರ ಕಾರಣ ಕೆಲವು ಸಿನಿಮಾ ಚೆನ್ನಾಗಿದ್ರು ಜನಗಳಿಗೆ ಮುಟ್ಟೋಲ್ಲ. ದಟ್ ಈಸ್ ದ ಪ್ರಾಬ್ಲಮ್. ಇವತ್ತಿನ ಮನೋರಂಜನೆ ಅನ್ನೋದು ತುಂಬ ಲಕ್ಸುರಿ ಆಗ್ಬಿಟ್ಟಿದೆ. ಸೂಪರ್ ಸಾಂಗ್ಸ್, ಸೂಪರ್ ಲಿರಿಕ್ಸ್, ಸೂಪರ್ ಡೈಲಾಗ್ಸ್, ಸೂಪರ್ ಕ್ಯಾಮ್ರಾ ವರ್ಕ್. ಅಲ್ಲಿಗೆ ನವಗ್ರಹಗಳ ಅನುಗ್ರಹ ಆ ಸಿನಿಮಾದಲ್ಲಿ ಬಿದ್ದುಬಿಡು. 2 ಸಾರಿ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಆ ಗ್ರೇಸ್ ಬಂದ್ಬಿಡ್ಬೇಕು. ಆ ಗ್ರೇಸ್ ಬಂದ ತಕ್ಷಣ ಜನ ಆಟೋಮೆಟಿಕಾಗಿ ಕೊಡ್ತಾರೆ, ಅವ್ರು ಕಾಸು ಕೊಡ್ಬೇಕು. ಬಾ ಮದ್ದಾಕಿನಿ ಬಾ. ಈ ಜನ್ಮದಲ್ಲಂತೂ ನಾವು ಪ್ರೇಮಿಗಳಾಗಿ ಜನಗಳ ಆಶೀರ್ವಾದ ಪಡೆಯೋಕ್ಕಾಗಲಿಲ್ಲಮ್ಮ. ಮುಂದೆ ನಾವು ಸತ್ತ ಮೇಲೆ ಮತ್ತೊಂದು ಜನ್ಮ ಅನ್ನೋದಿದ್ದರೆ ಮತ್ತೆ ಹುಟ್ಬರೋಣ, ಮತ್ತೆ ಪ್ರೀತಿಸೋಣ. ಅವಾಗ ಆದರ್ಶ ದಂಪತಿಗಳಾಗೋಣ. ಬಾ ಮಂದಾಕಿನಿ. ಅದನ್ನು ತಗೊಂಡೋಗಿ ದ್ವಾರಕೀಶೋರ್ ಡ್ಯಾನ್ಸ್ ಮಾಡುವಾಗ, ಚಿನ್ನ, ವಿನೋದ್ ರಾಜ್, ದೇವರಾಜ್, ಕೀರ್ತಿರಾಜ್ ಹೆಂಗಿರುತ್ತ? ಕೀರ್ತಿರಾಜ್, ಸುಂದರರಾಜ್, ರಾಜ್ಗಳ ಮಯ, ಡ್ಯಾನ್ಸ್ ರಾಜ, ಡ್ಯಾನ್ಸ್ ಅಂದರು. ಅಟ್ಲೀಸ್ಟ್ ಅಲ್ಲಿ ಅವನು ಮದುವೆ ಆಗಿರೋಳಿಂದ ನಾನಲ್ಲಿ ಮದುವೆ ಆಗದೆ ಇರೋಳಿಂದ ಅದು ನನ್ನ ಅಕ್ಕನ ಮಗಳು. ಇಲ್ಲ, ಅದರಲ್ಲಿ ವಿಲನ್ನೇನೇನು ಸ್ಟೈಲಿಶ್ ಬೈಕ್ ಮೇಲೆ ಬರೋ ಲುಕ್ಸ್ ಆ್ಯಂಡ್ ಫೀಲ್ಸ್ ಎಂಟರ್ಲಿ ಡಿಫ್ರೆಂಟ್. ನನಗೆ ನಮ್ಮಮ್ಮನಿಗೆ ಡಾಕ್ಟರ್ ಆಗಬೇಕು ಅನ್ನೋ ಆಸೆ, ನಮ್ಮ ತಂದೆಯವರಿಗೆ ಲಾಯರ್ ಆಗಬೇಕು ಅನ್ನೋ ಆಸೆ. ಅದು ಎರಡೂ ಬಿಟ್ಟು ನನಗೆ ಆ್ಯಕ್ಟರ್ ಆಗೋ ಇದಕ್ಕೆ ತಗೊಂಡು LLB ಕಂಪ್ಲೀಟ್ ಮಾಡಿದ್ರೆ ಇಲ್ಲ. ಅದು ಫೈನಲ್ ಇಯರ್ ಇದ್ದಾಗ ನಮ್ಮ ತಾಯಿಯವ್ರಿಗೆ ಕ್ಯಾನ್ಸರ್ ಬಂತು.